ಸೊ ನಾನು ಆರ್ಡರ್ ಮಾಡಿ ಬಂದು ಒಂದು ಉದ್ದಿನ ವಡೆ ಹಾಗೂ ಮಸಾಲೆ ದೋಸೆ. ಇವರೆಲ್ಲ ಬನ್ಸ್ ಅಂತ ಮತ್ತು ಕಾಫಿ ಎಲ್ಲ ಕುಡಿದ್ರು, ಬಟ್ ಅಲ್ಲಿ ತುಂಬ ಫೇಮಸ್ ಅಂತ ದೋಸೆ ಇದ್ದಿದ್ದಕ್ಕೆ ನಾನು ದೋಸೆ ಆರ್ಡರ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಈ ಟ್ರಿಪ್ಪಲ್ಲಿ ನನಗೊಂದು ಕನ್ಫರ್ಮ್ ಆಗಿದೆ, ಟ್ರಿಪ್ ಬಗ್ಗೆ ನಾನು ತೋರಿಸ್ತೀನೋ ಇಲ್ಲೋ ಗೊತ್ತಿಲ್ಲ, ನಾವು ಎಲ್ಲೆಲ್ಲಿ ಬ್ರೇಕ್ ತೊಗೊಂಡ್ವಿ ಅಂತ ಪಕ್ಕ ತೋರಿಸ್ತೀನಿ ನೋಡಿ. ಯಾಕಂದರೆ ನಾವಿಲ್ಲಿ ಅರ್ಧಕ್ಕರ್ಧ ತೊಗೊಳೋದು ಬ್ರೇಕ್ಗಳನ್ನ. ಅಂತೂ ಇಂತೂ ಈ ಟ್ರಾಫಿಕಲ್ಲಿ ಬ್ಯಾಂಗ್ಳೂರ್ ರೀಚ್ ಆಗಾಯಿತು. ಸೊ ಎಂಗೇಜ್ಮೆಂಟ್ ಹುಡುಗನ ಮನೇಲಿ ಸ್ವಲ್ಪ ಐಟಮ್ಸ್ ಇತ್ತು ಅಂತ ಅವ್ರ ಮನೆಗೆ ಹೋಗಿ ಪಿಕಪ್ ಮಾಡೋಷ್ಟರಲ್ಲಿ ಇವ್ರದ್ದೆಲ್ಲ ಒಂದು ರೌಂಡ್ ಬ್ಯಾಟಿಂಗ್ ಆಗೋಗ್ಬಿಟ್ಟಿದೆ. ಸರಿ ಆಯಿತು ನಾವು ಬರ್ತೀವಿ ಅಂತ ಅಂದಿದ ತಕ್ಷಣ ನಮ್ಗೆ ಆರ್ಡರ್ ಮಾಡ್ಕೊಂಡು ಅವ್ರು ವೆಯ್ಟ್ ಮಾಡ್ತಾಯಿದ್ರು. ಇವತ್ತು ನಾವು ಬಂದಿದ್ದು ರಾಜು ದಮ್ ಬಿರಿಯಾನಿ. ಹೊಸಕೋಟೆಲ್ ಆ್ಯಕ್ಚುಲಿ ಫೇಮಸ್ ಅಂತ ಹೇಳ್ತಾರೆ. ನನಗೆ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿ ಚೆನ್ನಾಗಿತ್ತು. ಚಿಕ್ಕು ಅಮ್ಮ ಹೋಯ್ತು, ಅಮ್ಮ ಇಲ್ಲಿ ಹುಡುಕ್ತಾ ಇದ್ದೀ, ಅಮ್ಮ ಇಲ್ಲಮ್ಮ. ಹಾಗೆ ಊಟ ಮುಗಿಸಿ ಮುಂದೆ ನಾವು ಬಂದಿದ್ದೆ ಚೆನ್ನೈ ಹೈವೇಗೆ. ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ, ಆದರೆ ಪೂರ ಇರಲಿಲ್ಲ ಆ್ಯಕ್ಚುಲಿ. ಅರ್ಧದಲ್ಲೇ ನಾವು ಬಂದು ಅದು ಊರೊಳಗೆ ಸೇರಿಕೊಂಡು ಕಾರ್ ಸೆಷನ್ಗೆಲ್ಲ ಬಂದುಬಿಟ್ವಿ. ಬಟ್ ಕಾರ್ ಸೆಷನ್ದು ತುಂಬ ಚೆನ್ನಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಈ ತಕ್ಷಣ ಹೊಟ್ಟೆಲ್ಲ ಗಳಗಳಗಳ ಅಂತಿತ್ತು. ಸೊ ಈಗ ನಾವು ನೆಕ್ಸ್ಟ್ ಬ್ರೇಕ್ ತಗೋತಾ ಇದ್ದೀವಿ. ಆಡಿ ಕಾರ್ ನಿದ್ದೆ ಬರ್ತಿದ್ಯಾ ಅವನಿಗೆ? ಏನು ಇವಾಗಲೇ ಸೊಂಟ ಮೇಲೆ ಕೈ ಇಟ್ಕೊಂಡ್ಬಿಟ್ಟೆ? ಚಿಕ್ಕು ಎಂತದ ಹೇಗಿದೆ? ಚೆನ್ನಾಗಿದೆಯಾ? ಮಾಮೂಲಿಗೆ ಬೇಡ, ಅದು ಯಾವ್ಯಾವ ಎಣ್ಣೆ ಹಾಕಿರ್ತಾರೋ. ಟೀ ಬ್ರೇಕಿಂಗ್ ಟೀ ಅಂತ ಅಂದ್ಬಿಟ್ಟು ಬೇರೆ ಎಲ್ಲ ಕುಡಿತಾರೆ. ನಾವೀಗ ಟೀ ಬ್ರೇಕ್ ಮುಗಿಸಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಚೆನ್ನೈಗೆ ಎಂಗೇಜ್ಮೆಂಟಿಗೆ ಹೋಗ್ತಿದ್ದೀವೋ ಇಲ್ವೋ ಗೊತ್ತಿಲ್ಲ. ಆಗಾಗ ಅಲ್ಲಲ್ಲೇ ಬ್ರೇಕ್ ಹೊತ್ತು ಚೆನ್ನಾಗಿ ನೋಡಿ. ಒಂದು ಟ್ರಿಪ್ಪು ಇಲ್ಲಿ ಕೂತಿದ್ದಾರೆ, ಈಗ ಲೆಮನ್ ಟೀ ಮತ್ತು ಏನದು ಜ್ಯೂಸು ಗೀಸು ಕೂತ್ಕೊಂಡು. ಇನ್ನೊಂದು ಟೀಮು ಅಲ್ಲಿ ನೋಡಿ ಪಾಪ್ಕಾರ್ನ್ ತಿಂತ ಕೂತವ್ರೆ. ಚಿಕ್ಕು ಇಲ್ಲಿ ಸಾರಿ, ಅಲ್ಲಿ ಉಪ್ಪಿದೆ. ಸೊ ಫೈನಲಿ ನಮ್ಮ ಲಾಸ್ಟ್ ಬ್ರೇಕ್ನ ಇಲ್ಲಿಗೆ ಮುಗಿಸಿ ಇನ್ನೆಲ್ಲೂ ಬ್ರೇಕ್ ಇಲ್ಲ, ಡೈರೆಕ್ಟ್ ರೂಮ್ ಅಂತ ಡಿಸೈಡ್ ಆಗಿ ಹೋಗೋಣ ಅಂತ ಹೇಳಿ. ಟೋಲ್ ನೋಡಿದ್ರೆ ಆ ಪಾರ್ಟಿ ದೂರ ಇದೆ, ಹೆವಿ ರಶ್ ಬೇರೆ. ಮೇ ಚೆನ್ನೈ ಇವತ್ತು ಸಂಡೇ ಆಗಿದ್ದಕ್ಕೆ ಅನಿಸುತ್ತೆ. ತುಂಬ ಅಂದರೆ ತುಂಬಾ ರಶ್ ಇದೆ. ನಿಜ ಹೋಗೋಕೆ ಎಷ್ಟೊತ್ತು ತಗೋತೀವೋ ಗೊತ್ತಿಲ್ಲ, ನೋಡಬೇಕು. ಹಾಗೆ ಗಾಯ್ಸ್, ನಾವು ಫೈನಲಿ ರೂಮಿಗೆ ಬಂದು ಚೆಕ್ ಇನ್ ಆಗ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ಸ್. ನಾಳೆ ಮತ್ತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಡೇ 248. ಕೀಪ್ ವಾಚಿಂಗ್. ಇವ್ರ ಟೀಮ್ ಏನು ಮಾಡ್ತವ್ರೆ ಅಂದರೆ ಪಿಜ್ಜಾ, ಓಲಾ, ಚೊಕೊಲಾವಾ ಕೇಕು. ಇವರು ಎಂಗೇಜ್ಮೆಂಟ್ ಹುಡುಗ. ಇದು ಎಂಗೇಜ್ಮೆಂಟ್ ಐಟಮ್ಸ್ಗಳು ಅದೆಲ್ಲ ಮೂಲೆಗೆ ಹೋಗ್ಬಿಟ್ಟೈತೆ. ಅಲ್ಲಿ ಇನ್ನೊಂದು ಪಿಜ್ಜಾ ಬೇರೆ ಆರ್ಡರ್ ಮಾಡ್ತವ್ರೆ. ಹಾಗೆ ಗಾಯ್ಸ್,
ನಾಳೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಡೇ 2 ಬ್ಲಾಗ್ ಆಫ್ ಎಂಗೇಜ್ಮೆಂಟಿಂದ. ಸಿ ಯು, ಬಾಯ್, ಟೇಕ್ ಕೇರ್. ಹಾಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.